ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಸೌತೆಕಾಯಿ, ನಮ್ಮೂರಲ್ಲಿ ಇದಕ್ಕೆ ಹಕ್ಲು ಸೌತೆಕಾಯಿ ಅಂತ ಹೇಳ್ತೇವೆ, ಇದನ್ನು ಬಳಸ್ಕೊಂಡು ಒಂದು ರುಚಿಯಾದ ಹುಳಿ ಅಥವಾ ಸಾಂಬಾರನ್ನು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ. ತುಂಬಾ ರುಚಿಯಾಗಿರ್ತದೆ. ಇದರ ಜೊತೆಗೆ ಇನ್ನೊಂದು ಐಟಮನ್ನು ಕೂಡ ನಾನು ಬಳಸ್ತಾ ಇದ್ದೇನೆ, ಅದನ್ನು ಹಾಕುವುದರಿಂದ ಈ ಹುಳಿ ಇನ್ನೂ ರುಚಿಯಾಗಿ ಬರ್ತದೆ. ಯಾವುದಂತ ಈಗ ಸ್ವಲ್ಪ ಹೊತ್ತಲ್ಲೇ ನಿಮಗೂ ಕೂಡ ಗೊತ್ತಾಗ್ತದೆ. ನಾನಿಲ್ಲಿ ಮಂಗಳೂರು ಸೌತೆಕಾಯಿಯನ್ನು ಈ ರೀತಿ ಕಟ್ ಮಾಡಿಕೊಂಡು ಅದರ ತಿರುಳನ್ನೆಲ್ಲ ತೆಗೆದು ಹಾಕ್ತಾ ಇದ್ದೇನೆ. ತಿರುಳು ಮತ್ತು ಬೀಜವನ್ನು ತೆಗಿಬೇಕು. ಕೆಲವೊಮ್ಮೆ ಇದರ ತಿರುಳು ಕಹಿಯಾಗಿರ್ತದೆ. ಕಹಿ ಇಲ್ಲ ಅಂತಂದರೆ ಅದರಿಂದ ಒಂದು ತಂಬಳಿಯನ್ನು ಕೂಡ ನಾವು ಮಾಡ್ಕೊಳ್ಬೋದು, ಅದು ಕೂಡ ರುಚಿಯಾಗಿರ್ತದೆ. ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಮಾಡ್ಕೊಂಡಿದ್ದೇನೆ. ಎಲ್ಲ ಹೋಳುಗಳನ್ನು ಈಗ ಕಟ್ ಮಾಡಿ ಆಗಿದೆ. ಸುಮಾರು ಬಗೆಯಲ್ಲಿ ನಾವು ಈ ಹುಳಿಯನ್ನು ಮಾಡ್ತೇವೆ. ಈಗಾಗಲೇ ನಾನೊಂದು ಸಿಪ್ಪೆ ಸುಟ್ಟು ಮಾಡುವ ಒಂದು ಹುಳಿಯ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ನೋಡಲಿಲ್ಲ ಅಂದರೆ ಅದನ್ನು ಕೂಡ ಚೆಕ್ ಮಾಡಿ ನೋಡೋದನ್ನು ಮರಿಬೇಡಿ. ಈಗ ನಾನಿಲ್ಲಿ ಹಲಸಿನ ಬೀಜವನ್ನು ತಗೊಂಡಿದ್ದೇನೆ. ಈ ಸೌತೆಕಾಯಿಯ ಹುಳಿಗೆ ಹಲಸಿನ ಬೀಜವನ್ನು ಹಾಕಿ ಹುಳಿಯನ್ನು ಮಾಡೋದು ನಮ್ಮೂರಿನ ಒಂದು ಕ್ರಮ. ಹಲಸಿನಕಾಯಿಯ ಸೀಸನ್ನಲ್ಲಿ ಈ ರೀತಿ ಹಣ್ಣೆಲ್ಲ ಆದವಾಗ ನಾವು ಬೀಜವನ್ನು ಎತ್ತಿಟ್ಟಿರ್ತೇವಲ್ಲ, ಅದನ್ನು ಬಳಸ್ಕೊಂಡು ಸೌತೆಕಾಯಿಗೆ ಹಾಕಿ ನಾವು ಈ ಹುಳಿಯನ್ನು ಮಾಡ್ಕೊಳ್ತೇವೆ. ಎಲ್ಲ ಸಿಪ್ಪೆಯನ್ನು ತೆಗೆದ ನಂತರ ಇದನ್ನು 2 ಭಾಗವಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಸಿಪ್ಪೆ ಮಧ್ಯದಲ್ಲಿ ಒಂದು ಗಟ್ಟಿ ಇರ್ತದಲ್ಲ, ಅದನ್ನು ನಾವು ತೆಗೆದು ಹಾಕ್ಕೊಂಡ್ರೆ ಸಿಪ್ಪೆ ಬಿಡಿಸ್ಲಿಕ್ಕೆ ಈಸಿ ಆಗ್ತದೆ. ಅದನ್ನು ನೋಡಿ ನೀವು ತೆಗೆದು ಹಾಕಿ ಸುಲಭವಾಗಿ ಸಿಪ್ಪೆಯನ್ನು ಬಿಡಿಸ್ಕೊಳ್ಬೋದು. ನಂತರ ಕಟ್ ಮಾಡಿರುವ ಹಲಸಿನ ಬೀಜಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಉಪ್ಪನ್ನು ಹಾಕಿ ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಅಥವಾ 2 ಕೂವನ್ನು ಕೂಗಿಸಿದರೆ ಸಾಕಾಗ್ತದೆ. ಜಾಸ್ತಿ ವಿಸಿಲನ್ನು ಹಾಕಿಸಿದರೆ ಬೇಳೆ ಕರಗಿ ಹೋಗ್ತದೆ. ಅಷ್ಟು ಮೆತ್ತಗೆ ಬೇಯಿಸೋದು ಬೇಡ, ಹದವಾಗಿ ಬೆಂದಿದ್ರೆ ಸಾಕು. 1 ಅಥವಾ 2 ವಿಸಿಲನ್ನು ಹಾಕಿದರೆ ಸಾಕು. ಈಗ ಇನ್ನೊಂದು ಪಾತ್ರೆಯಲ್ಲಿ 1/4 ಲೀಟರ್ ಆಗುವಷ್ಟು ನೀರನ್ನು ಹಾಕಿದ್ದೇನೆ. ನಂತರ ಸ್ವಲ್ಪ ಅರಿಶಿನ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಈ ಮಂಗಳೂರು ಸೌತೆಕಾಯಿಗೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಬಿದ್ದರೆ ರುಚಿಯಾಗಿರ್ತದೆ. ನಿಮಗೆ ಇಷ್ಟ ಇಲ್ಲ ಅಂದರೆ ಕಡಿಮೆ ಹಾಕ್ಕೊಳ್ಬೋದು. ನಮಗೆ ಸೌತೆಕಾಯಿ ಹೋಳು ಸ್ವಲ್ಪ ಸಿಹಿಯಾಗಿ ಬರಬೇಕು, ಹಾಗಾಗಿ ನಾನಿಷ್ಟು ಬೆಲ್ಲವನ್ನು ಬಳಸಿದ್ದೇನೆ. ನೀರು ಕಾಯಬೇಕು. ಕಾದ ನಂತರ ನಾವು ಕಟ್ ಮಾಡಿಟ್ಟಿರುವ ಸೌತೆಕಾಯಿ ಹೋಳುಗಳನ್ನು ಹಾಕ್ಕೊಳ್ತೇನೆ. ಸೌತೆಕಾಯಿ ಹೋಳುಗಳನ್ನು ಹದವಾಗಿ ಬೇಯಿಸ್ಕೊಳ್ಬೇಕು. ಹೋಳುಗಳು ಬೆಂದು ಬರುವುದರೊಳಗೆ ನಾವು ಇದಕ್ಕೆ ಮಸಾಲೆಯನ್ನು ಹುರಿತೇನೆ. ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದರಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿದ್ದೇನೆ. ನಂತರ ಒಂದು ಅರ್ಧ ಟೀ ಚಮಚ ಆಗುವಷ್ಟು ಜೀರಿಗೆ, ಅರ್ಧ ಟೀ ಚಮಚ ಆಗುವಷ್ಟು ಉದ್ದಿನ ಬೇಳೆ, ಈಗ ಮಸಾಲೆ ಎಲ್ಲ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಮ್ಮೆ ಪೌಡ್ರನ್ನು ಮಾಡ್ಕೊಳ್ತೇನೆ. ಪೌಡ್ರ್ ಮಾಡಿದ ನಂತರ ಹಸಿ ಕಾಯಿ ತುರಿ 1 ಕಪ್ ಆಗುವಷ್ಟಿದೆ, ಇದನ್ನು ಹಾಕಿ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತೇನೆ. ಮಾಮೂಲಿ ಸಾಂಬಾರ್ ಪೌಡ್ರನ್ನು ಯಾವ ರೀತಿ ಮಾಡೋದಂತ ಈಗಾಗಲೇ ಹಳ್ಳಿ ಕಿಚನಲ್ಲಿ ವಿಡಿಯೋವನ್ನು ಹಾಕಿದ್ದೇನೆ. ಮಿಸೆಸ್ ಭಾಗವತದಲ್ಲಿ ಸದ್ಯದಲ್ಲಿ ನಿಮಗೆ ಹೊಸ ರೆಸಿಪಿಯ ವಿಡಿಯೋವನ್ನು ಹಾಕುವಾಗ ಸಾಂಬಾರ್ ಪೌಡ್ರ್ ರೆಸಿಪಿಯನ್ನು ಕೂಡ ಹಾಕ್ತೇನೆ, ಖಂಡಿತ ಚೆಕ್ ಮಾಡಿ. ಈಗ ಸೌತೆಕಾಯಿ ಹೋಳುಗಳು ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಹುಣಸೆಹಣ್ಣಿನ ರಸವನ್ನು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಬೇಯಿಸಿಟ್ಟಿರುವ ಹಲಸಿನ ಬೀಜವನ್ನು ಹಾಕ್ತಾ ಇದ್ದೇನೆ. ಹಲಸಿನ ಬೀಜ ಎಷ್ಟು ಹದವಾಗಿ ಬೆಂದಿದೆ ಅಂತ ನೋಡ್ಬೋದು. ತುಂಬ ಕರಗಿ ಹೋಗುವಷ್ಟು ಬೇಯಿಸಬಾರ್ದು, ಹದವಾಗಿ ಬೇಯಿಸಿದರೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗ್ತದೆ. ಇದಕ್ಕೆ ಮತ್ತೆ ಬೇರೆ ಬೇಳೆಯನ್ನೆಲ್ಲ ಹಾಕುವ ಅಗತ್ಯ ಇಲ್ಲ. ಹಲಸಿನ ಬೀಜದಲ್ಲಿ ಸಾಂಬಾರು ಸ್ವಲ್ಪ ದಪ್ಪವಾಗಿ ಬರ್ತದೆ. ಮತ್ತು ನಾವು ಕಾಯಿಯನ್ನು ಕೂಡ ಸರಿಯಾಗಿ ಹಾಕೋದ್ರಿಂದ ಸಾಂಬಾರು ದಪ್ಪವಾಗಿ ಬರ್ತದೆ. ಈಗ ಇದಕ್ಕೆ ರುಬ್ಬಿರುವ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಲಸಿನ ಬೀಜದಲ್ಲಿ
ತುಂಬಾ ರಿಚ್ಚಾಗಿ ಪ್ರೋಟೀನ್ ಅಂಶ ಇರ್ತದೆ. ಮಕ್ಕಳಿಗೆಲ್ಲ ಇದನ್ನು ಕೊಡೋದು ತುಂಬ ಒಳ್ಳೆಯದು. ಹಾಗಾಗಿ ಈ ರೀತಿ ಸಾಂಬಾರನ್ನು ಮಾಡಿ ಕೊಡ್ಬೋದು. ಇಲ್ಲಾಂದರೆ ಸ್ನ್ಯಾಕ್ಸ್ ರೀತಿಯಲ್ಲೂ ನಾವು ಕೂಡ ಇದನ್ನು ಬಳಸ್ಬೋದು. ಎಲ್ಲ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಕುದಿ ಬಂದ ತಕ್ಷಣ ಇದಕ್ಕೆ ನಾವು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಹೋಳು ಚೆನ್ನಾಗಿ ಉಪ್ಪನ್ನು ಎಳಿತದೆ. ಈ ರೀತಿ ಕೊನೆಯಲ್ಲಿ ಉಪ್ಪನ್ನು ಹಾಕಿದರೆ ಸಾಕಾಗ್ತದೆ. ಸೌತೆಕಾಯಿ ಹೋಳು, ಗುಂಬಳಕಾಯಿ ಹೋಳೆಲ್ಲ ಬೇಗನೆ ಉಪ್ಪನ್ನು ಹೀರ್ಕೊಳ್ತದೆ. ಹಾಗಾಗಿ ಒಂದು ಕುದಿ ಬಂದ ನಂತರ ಉಪ್ಪನ್ನು ಹಾಕಿ ಸರಿ ಮಾಡಿ ಮಿಕ್ಸ್ ಮಾಡಿ ಸರಿ ಕುದಿ ಬರಿಸಿದರೆ ರುಚಿಯಾದ ಸೌತೆಕಾಯಿ ಹುಳಿ ರೆಡಿ ಆಗ್ತದೆ. ಹಲಸಿನ ಬೀಜಕ್ಕೆ ಕುಂದಾಪುರದಲ್ಲಿ ಏನಂತ ಹೇಳ್ತಾರೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಚೆನ್ನಾಗಿ ಕುದಿ ಬಂದ ನಂತರ ಉಪ್ಪನ್ನು ಹಾಕ್ತಾ ಇದ್ದೇನೆ. ನಾವು ಹಲಸಿನ ಬೀಜವನ್ನು ಬೇಯಿಸುವಾಗಲೂ ಸ್ವಲ್ಪ ಉಪ್ಪನ್ನು ಹಾಕಿದ್ದಿದೆ. ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಸರಿ ಮಾಡಿ ಕುದಿಸಿದರೆ ಹುಳಿ ರೆಡಿ ಆಗ್ತದೆ. ಕೊನೆಯಲ್ಲಿ ಒಂದು ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸನ್ನು ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿ ಸೇರಿಸಿದ್ದೇನೆ. ರುಚಿಯಾದ ಸೌತೆಕಾಯಿ ಹಾಗೂ ಹಲಸಿನ ಬೀಜದ ಹುಳಿ ರೆಡಿಯಾಗಿದೆ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಹಳ್ಳಿ ಕಿಚನನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.